ಹೋರಾಟವೇ ಜೀವನ, ಕನ್ನಡವೇ ಉಸಿರು. ಟಿ.ಎ. ನಾರಾಯಣಗೌಡರ ಸಾರ್ವಜನಿಕ ಬದುಕು ಮತ್ತು ಖಾಸಗಿ ಬದುಕು ಎಂಬುದನ್ನು ಪ್ರತ್ಯೇಕಿಸಿ ನೋಡುವುದು ಕಷ್ಟ. ಅವರ ಪಾಲಿಗೆ ಕನ್ನಡದ ಹೋರಾಟವೇ ಜೀವನ, ಕನ್ನಡದ ಸೇವೆಯೇ ಧರ್ಮ. ಕನ್ನಡದ ಹೊರತಾಗಿ ಅವರಿಗೆ ಬೇರೆ ಬದುಕು ಇಲ್ಲ ಎನ್ನುವುದೇ ಅವರ ಆತ್ಮೀಯರ ಅಭಿಪ್ರಾಯ. ಅವರ ಬದುಕಿನ ಒಂದು ಅಪರೂಪದ ಕಾಕತಾಳೀಯ ಸಂಗತಿ ಎಂದರೆ ಅವರ ಇಬ್ಬರು ಮಕ್ಕಳ ಜನನದ ಸಂದರ್ಭದಲ್ಲೂ ಅವರು ಕನ್ನಡದ ಹೋರಾಟಕ್ಕಾಗಿ ಜೈಲುವಾಸ ಅನುಭವಿಸಿದ್ರು. ಮೊದಲ ಪುತ್ರಿ ಭುವನ ಜನಿಸಿದ ಸಂದರ್ಭದಲ್ಲಿ ಕಾವೇರಿ ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಅಂದಿನ ಸರ್ಕಾರ ರೈತರ ಹಾಗೂ ಕನ್ನಡಿಗರ ಭಾವನೆಗಳನ್ನು ಲೆಕ್ಕಿಸದೆ ತಮಿಳುನಾಡಿಗೆ ನೀರು ಹರಿಸಿದ್ದನ್ನು ವಿರೋಧಿಸಿ ಟಿ.ಎ. ನಾರಾಯಣಗೌಡರು ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಸಂಘಟಿಸಿದ್ರು. ಈ ಹೋರಾಟದ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸಿ ಜೈಲಿನಲ್ಲಿರಿಸಲಾಗಿತ್ತು. ಅದೇ ಸಂದರ್ಭದಲ್ಲಿ ಪುತ್ರಿ ಭುವನ ಜನಿಸಿದ್ರು. ತಮ್ಮ ಮಗಳ ಮುಖವನ್ನ ಮೊದಲ ಬಾರಿಗೆ ನೋಡುವುದಕ್ಕೂ ಮುನ್ನ ಕನ್ನಡದ ಹೋರಾಟದ ಕಾರಣದಿಂದ ಅವರು ಜೈಲಿನ ಕಂಬಿಗಳ ಹಿಂದೆ ದಿನ ಕಳೆಯಬೇಕಾಯಿತು. ಕಾಲಚಕ್ರ ಮತ್ತೊಮ್ಮೆ ಅದೇ ರೀತಿಯ ಸನ್ನಿವೇಶವನ್ನ ತಂದೊಡ್ಡಿತು. ಕಾವೇರಿ ವಿವಾದದ ಮತ್ತೊಂದು ಘಟ್ಟದಲ್ಲಿ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ನೀರು ಬಿಡಲಾಗಿದೆ ಎಂಬ ಆಕ್ರೋಶದ ನಡುವೆ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ಹೋರಾಟ ನಡೆಸ್ತಾ ಇತ್ತು. ಬೆಂಗಳೂರಿನಿಂದ ಮಂಡ್ಯದವರೆಗೆ ಪಾದಯಾತ್ರೆ ನಡೆಸಿ ರೈತರ ಪರವಾಗಿ ಧ್ವನಿ ಎತ್ತಿದ್ದ ನಾರಾಯಣಗೌಡರು ಮತ್ತೊಮ್ಮೆ ಬಂಧನಕ್ಕೊಳಗಾದರು. ಆ ಸಂದರ್ಭದಲ್ಲಿ ಅವರ ಪುತ್ರ ಭರತ್ ಜನಿಸಿದ್ರು. ಇಬ್ಬರು ಮಕ್ಕಳ ಜನನದ ಸಂದರ್ಭದಲ್ಲೂ ತಂದೆ ಜೈಲಿನಲ್ಲಿದ್ದ ಎಂಬ ಸಂಗತಿ ಅವರ ಹೋರಾಟದ ಬದುಕಿನ ಅಪರೂಪದ ಅಧ್ಯಾಯವಾಗಿ ಉಳಿದಿದೆ. ಅವರ ಈ ಹೋರಾಟದ ಬದುಕಿನ ಹಿಂದಿನ ದೊಡ್ಡ ಶಕ್ತಿ ಅವರ ಪತ್ನಿ ವಿಶಾಲಾಕ್ಷಿ. ಪತಿಯ ಹೋರಾಟಗಳಿಗೆ ಸದಾ ಬೆಂಬಲವಾಗಿ ನಿಂತ ಅವರು ಮನೆ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿಭಾಯಿಸುತ್ತಾ ಬಂದಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಗೆ ಅನ್ನಪೂರ್ಣೆಯಾಗಿ ಹೆಸರಾದ ವಿಶಾಲಾಕ್ಷಿಯವರು ಇಂದು ಗಂಗಾ ಪ್ರಕಾಶನದ ಜವಾಬ್ದಾರಿ ಹೊತ್ತಿರುವುದರ ಜೊತೆಗೆ ಕರವೇ ನಲ್ನುಡಿ ಪತ್ರಿಕೆಯ ಸಂಪಾದಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಟಿ.ಎ. ನಾರಾಯಣಗೌಡರು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮಾಲೇಕಲ್ ತಿರುಪತಿ ಗ್ರಾಮದಲ್ಲಿ ಜನಿಸಿದವರು. ತಂದೆ ಅನಂತಯ್ಯ ಹಾಗೂ ತಾಯಿ ಗೌರಮ್ಮ ಅವರ ದೊಡ್ಡ ಕುಟುಂಬದಲ್ಲಿ ಬೆಳೆದ ಅವರು ಬಾಲ್ಯದಿಂದಲೇ ಗ್ರಾಮೀಣ ಬದುಕಿನ ಕಷ್ಟ ಸುಖಗಳನ್ನು ಕಂಡವರು. ಅನಂತಯ್ಯ ಗೌರಮ್ಮ ದಂಪತಿಗಳಿಗೆ ಒಟ್ಟು 10 ಮಕ್ಕಳು, 8 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು. ಈ ದೊಡ್ಡ ಕುಟುಂಬದ ಮಧ್ಯೆ ಬೆಳೆದ ನಾರಾಯಣಗೌಡರಲ್ಲಿ ಚಿಕ್ಕಂದಿನಿಂದಲೇ ನಾಯಕತ್ವದ ಗುಣಗಳು ಕಾಣಿಸಿಕೊಳ್ಳತೊಡಗಿದವು. ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಿನಲ್ಲೇ ಪೂರ್ಣಗೊಳಿಸಿದ ಅವರು ನಂತರ ಅರಸೀಕೆರೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು. ಬಾಲ್ಯದಲ್ಲೇ ಸಾಮಾಜಿಕ ಪ್ರಶ್ನೆಗಳತ್ತ ಆಕರ್ಷಿತರಾದ ಅವರು ಮುಂದೆ ಕನ್ನಡ ಪರ ಹೋರಾಟಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಹೋರಾಟಗಳ ನಡುವೆಯೂ ಜಾನಪದ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಅವರಿಗೆ ಅಪಾರ ಆಸಕ್ತಿ. ಜಾನಪದ ಹಾಡುಗಳನ್ನು ಕೇಳುವುದು, ಹಾಡುವುದು, ಸಾಹಿತ್ಯ ಓದುವುದು ಅವರ ಹವ್ಯಾಸಗಳಲ್ಲಿ ಪ್ರಮುಖವಾದವು. ಬರವಣಿಗೆಯಲ್ಲಿಯೂ ತಮ್ಮದೇ ಛಾಪು ಮೂಡಿಸಿರುವಂತಹ ಅವರು ಕರವೇ ನಲ್ನುಡಿ ಪತ್ರಿಕೆಯಲ್ಲಿ ಪ್ರಕಟವಾದ ತಮ್ಮ ಲೇಖನಗಳ ಸಂಕಲನವನ್ನ ನೇರ ನುಡಿ ಎಂಬ ಕೃತಿಯಾಗಿ ಪ್ರಕಟಿಸಿದ್ದಾರೆ. ತಮ್ಮ ಹೋರಾಟದ ಬದುಕಿನ ಅನುಭವಗಳನ್ನ ಕನ್ನಡದ ಕ್ರಾಂತಿಯುಗ ಎಂಬ ಆತ್ಮಕಥನ ರೂಪದಲ್ಲಿ ದಾಖಲಿಸ್ತಾ ಇದ್ದಾರೆ. ನಾರಾಯಣಗೌಡರು ಸ್ವಭಾವತಃ ಸ್ನೇಹಜೀವಿ. ರಾಜಕೀಯ ಪಕ್ಷಗಳು, ಸಾಹಿತ್ಯ ವಲಯ, ಸಾಮಾಜಿಕ ಸಂಘಟನೆಗಳು, ಧಾರ್ಮಿಕ ನಾಯಕರು ಮತ್ತು ವಿವಿಧ ಕ್ಷೇತ್ರಗಳ ಗಣ್ಯರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದ್ದಾರೆ. ಆದರೆ ಕನ್ನಡದ ಹಿತಾಸಕ್ತಿಗೆ ಧಕ್ಕೆ ಬಂದಾಗ ಅವರು ಸಿಡಿಲಿನಂತೆ ಪ್ರತಿಕ್ರಿಯಿಸುತ್ತಾರೆ. ಅದೇ ವೇಳೆ ಸಂಕಷ್ಟದಲ್ಲಿರುವ ಕನ್ನಡಿಗರ ನೋವಿಗೆ ಮಿಡಿಯುವ ಹೃದಯವೂ ಅವರದ್ದೇ. ಅವರನ್ನ ಸಾವಿರಾರು ಕಾರ್ಯಕರ್ತರ ನಾಯಕರನ್ನಾಗಿ ರೂಪಿಸಿದ ಪ್ರಮುಖ ಗುಣಗಳಲ್ಲಿ ವಾಕ್ಚಾತುರ್ಯವೂ ಒಂದು. ವೇದಿಕೆಯಲ್ಲಿ ನಿಂತು ಗಂಟೆಗಟ್ಟಲೆ ನಿರರ್ಗಳವಾಗಿ ಮಾತನಾಡಬಲ್ಲ ಅವರು ಕನ್ನಡದ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ ಮತ್ತು ಹೋರಾಟದ ಪರಂಪರೆಯನ್ನ ಜನಮನಕ್ಕೆ ತಲುಪಿಸುವ ವಿಶಿಷ್ಟ ಶೈಲಿಯನ್ನ ಹೊಂದಿದ್ದಾರೆ. ಕುವೆಂಪು, ಬೇಂದ್ರೆ, ಅಡಿಗ, ಶಿವರಾಮ ಕಾರಂತ, ತೇಜಸ್ವಿ ಸೇರಿದಂತೆ ಕನ್ನಡದ ಮಹಾನ್ ಚಿಂತಕರ ವಿಚಾರಗಳನ್ನ ತಮ್ಮ ಭಾಷಣದಲ್ಲಿ ಸಹಜವಾಗಿ ಬೆರೆಸಿ ಶ್ರೋತೃಗಳನ್ನ ಪ್ರೇರೇಪಿಸುವ ಸಾಮರ್ಥ್ಯ ಅವರಿಗೆ ಇದೆ. ಅನೇಕ ಬಾರಿ ಬಂಧನ, ಜೈಲು, ಮೊಕದ್ದಮೆಗಳು, ರಾಜಕೀಯ ಒತ್ತಡಗಳು ಮತ್ತು ವೈಚಾರಿಕ ತ್ಯಾಗಗಳ ನಡುವೆಯೂ ಕನ್ನಡದ ಹೋರಾಟದಿಂದ ಹಿಂದೆ ಸರಿಯದ ನಾರಾಯಣಗೌಡರು ತಮ್ಮ ಬದುಕನ್ನೇ ಕನ್ನಡದ ಸೇವೆಗೆ ಸಮರ್ಪಿಸಿದ ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಕನ್ನಡಿಗರು ಹೆಮ್ಮೆಯಿಂದ ಬದುಕಬೇಕು, ಕನ್ನಡದ ಭಾಷೆ ಗೌರವದಿಂದ ಉಳಿಯಬೇಕು, ಕನ್ನಡ ನಾಡು ಸ್ವಾಭಿಮಾನದಿಂದ ಮುನ್ನಡೆಯಬೇಕು ಎಂಬ ಕನಸಿಗಾಗಿ ನಿರಂತರವಾಗಿ ಹೋರಾಡ್ತಿರುವಂತಹ ಟಿ.ಎ. ನಾರಾಯಣಗೌಡರು ಇಂದು ಕನ್ನಡ ಸ್ವಾಭಿಮಾನದ ಸಂಕೇತವಾಗಿ ರೂಪುಗೊಂಡಿದ್ದಾರೆ.